ಕನ್ನಡದಲ್ಲಿ ಇದೀಗ ಹೊಸ ಬಗೆಯ ಶೀರ್ಷಿಕೆಯ ಸಿನಿಮಾಗಳು ಬಹಳಷ್ಟು ಸದ್ದು ಮಾಡ್ತಿವೆ. ಈ ಪಟ್ಟಿಗೆ ಈಗ ಹೊಸ ಸೇರ್ಪಡೆ ಕ್ಲಾಂತ. ಈ ಹಿಂದೆ ರಂಗನ್ ಸ್ಟೈಲ್, ದಗಲ್ ಬಾಜಿ ಸೇರಿದಂತೆ ಬೇರೆ ಬಗೆಯ ಬ್ಯಾನರ್ ಚಿತ್ರ ನಿರ್ದೇಶಿಸಿರುವ ವೈಭವ್ ಪ್ರಶಾಂತ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇಂದು ಬೆಂಗಳೂರಿನ ಮಲ್ಲೇಶ್ವರಂ ಎಸ್ಆರ್ವಿ ಚಿತ್ರಮಂದಿರದಲ್ಲಿ ಚಿತ್ರದ ಟ್ರೈಲರ್ ಅನಾವರಣ ಮಾಡಲಾಯಿತು. ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ನಟ ಅಜಯ್ ರಾವ್ ಭಾಗಿಯಾಗಿದ್ರು. ಇದೇ ತಿಂಗಳು 19ನೇ ತಾರೀಕು ಚಿತ್ರ ಬಿಡುಗಡೆಯಾಗಲಿದೆ. ಈ ಚಿತ್ರದ ನಾಯಕಿಯ ಪಾತ್ರದಲ್ಲಿ ಸಂಗೀತಾ ಭಟ್ ಬಣ್ಣ ಹಚ್ಚಿದ್ದಾರೆ ಹಾಗೂ ನಾಯಕ ನಟನಾಗಿ ಶೋಭರಾಜ್ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಟ್ರೈಲರ್ ಬಿಡುಗಡೆ ನಂತರ ನಿರ್ದೇಶಕರು ಮಾತನಾಡಿ, ನಾನು ಕೊರಗಜ್ಜನವರ ಭಕ್ತ. ನಮ್ಮ ಸಿನಿಮಾದಲ್ಲಿ ಆ ಎಲಿಮೆಂಟ್ಸ್ ಇದೆ. ಕಾಂತಾರ ಚಿತ್ರ ಬಿಡುಗಡೆ ಆದಾಗ ನನಗೆ ಸ್ವಲ್ಪ ಬೇಜಾರಾಯಿತು. ಸಿನಿಮಾ ಕೈ ಬಿಡಬೇಕು ಅಂತ ಅಂದುಕೊಂಡಿದ್ದೆ ಅಂತ ಹೇಳಿದ್ರು. ಕೊರಗಜ್ಜನ್ ದೇವರದೊಂದು ಹಾಕಿದ್ದೀವಿ ಇದರಲ್ಲಿ. ಇದನ್ನ ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ನಾವು ಬರ್ದಿದ್ವಿ. ಅಂದ್ರೆ ನಾನು ಕೊರಗಜ್ಜಂದು ತುಂಬಾ ದೊಡ್ಡ ಭಕ್ತ ಮೊದಲಿಂದನು. ನಾನೊಂದು 20 ವರ್ಷ ಆಯ್ತು. ಮುಂಚೆ ಸರ್ ಆಯ್ತು. ಕಾಂತಾರ ನಾವು ಲಾಕ್ಡೌನ್ ಟೈಮಲ್ಲಿ ಸ್ಕ್ರಿಪ್ಟ್ ಮಾಡಿರೋದು. ಕಾಂತಾರ ಬಂದು ನೋಡಿದಾಗ ನಮಗೆ ಬೇಜಾರಾಯ್ತು ನಿಜವಾಗ್ಲು. ಅಂದ್ರೆ ಅವಾಗೆಲ್ಲ ನಾವು ಸ್ಕ್ರಿಪ್ಟ್ ಹಾಕಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾವು ಕಾಂತಾರ ನೋಡಿದ್ಮೇಲೆ ಬೇಜಾರಾಯ್ತು. ಅವತ್ತು ಇದೇ ತರ ಬರ್ತಿದೆಯಲ್ಲ, ಏನ್ ಮಾಡೋದು ಅಂತೇಳಿ. ಆಮೇಲೆ ಮಾಡೋದು ಬೇಡ ಅಂತ ನಿಲ್ಸೋಣ ಅಂತಾನು ಪ್ಲಾನ್ ಮಾಡಿದ್ವಿ. ಇಲ್ಲ, ಅದು ಬೇರೆ ಇದೆ, ನಮ್ದು ಬೇರೆ ಕಂಟೆಂಟ್ ಇದೆ, ಮಾಡೋಣ ಅಂತೇಳಿ ಮತ್ತೆ ಧೈರ್ಯ ಮಾಡಿದ್ವಿ. ಅಂದ್ರೆ ಕೊರಗಜ್ಜ ನಮ್ಮನ್ನೆಲ್ಲೋ ಕೈ ಬಿಟ್ಟಿಲ್ಲ ಇದುವರೆಗೂ. ಹಾಗಾಗಿ ಕಂಟಿನ್ಯೂ ಮಾಡಿದ್ವಿ. ಕ್ಲಾಂತ ಅಂತ ಹೇಳಿದ್ರೆ ನಿಮ್ಗೆ ಒಂದು ಹೇಳ್ತಾರೆ, ಏನ್ ಹೇಳ್ತಾರೆ, ಒಂದು ಕೆಲಸ ಮಾಡಿದಂಕ ನಿಮ್ಗೆ ಸಾಕಪ್ಪ ಸಾಕು ಅಂತ ಹೇಳುವ ಒಂದು ಫೀಲ್ ಬರುತ್ತಲ್ವಾ? ಆ ತರದ ಸುಸ್ತು ಅಂದ್ರೆ ಬರೀ ಆಯಾಸ ಆ ಶಬ್ದ ಅಲ್ಲ. ಕ್ಲಾಂತ ಅಂದ್ರೆ ನಮಗೆ ಒಮ್ಮೆ ಫೆಡಪ್ ಆಗುದು ಅಂತ ಹೇಳ್ತೀವಲ್ಲ, ಇನ್ನು ಬೇಡ ಅದ್ರ ವಿಷಯ ಬೇಡ ಅಂತ, ಇನಫ್ ಅಂತ ಹೇಳುವ ಒಂದು ಆ ಭಾವನೆ. ಅದು ಈ ಜರ್ನಿ ಮಾಡಿದ ನಂತರ ಅವರಿಗೆ ಅನಿಸುತ್ತೆ. ಸೊ ಅದಕ್ಕೆ ನಾವು ಆ ಥರದ ಟೈಟ್ಲ್ ಸೂಟ್ ಆಗುತ್ತೆ ಅಂತ ಟೈಟ್ಲಿಗೆ ತುಂಬಾ ತಡಕಾಡಿದ್ವಿ. ಆಮೇಲೆ ಕನ್ನಡದ ಎಲ್ಲ ವರ್ಡ್ಗಳನ್ನು ಎಲ್ಲರೂ ಅದನ್ನು ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಸಂಸ್ಕೃತ ಶಬ್ದದಿಂದ ತೆಗೆದು ಇದನ್ನು ಹಾಕಿದ್ದು. ನಂತರ ಚಿತ್ರದ ನಾಯಕ ನಟ ಮಾತನಾಡಿ, ಅಪ್ಪ ಅಮ್ಮನಿಗೆ ಸುಳ್ಳು ಹೇಳಿ ಟ್ರಿಪ್ ಅಥವಾ ಐ ಥಿಂಕ್ ಹೋಗುವ ಪ್ರೇಮಿಗಳು ಈ ಸಿನಿಮಾ ನೋಡಲೇಬೇಕು. ಮುಖ್ಯವಾಗಿ ಮಕ್ಕಳ ಜೊತೆ ಅಪ್ಪ ಅಮ್ಮ ಕುಳಿತುಕೊಂಡು ನೋಡಬೇಕಾದ ಸಿನಿಮಾ ಇದು ಅಂತ ಹೇಳಿದ್ರು. ಕ್ಲಾಂತ ಇದೆ ಜನವರಿ 19ನೇ ತಾರೀಕು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನು ಒಳ್ಳೆ ಸಕ್ಸಸ್ ಆಗತ್ತೆ ಅಂತ ನಾವು ಹೋಪಲ್ಲಿ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಲಿ. ಮೋರ್ ದೆನ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಲವರ್ಸ್ಗಳು ಆಗಿರ್ಲಿ, ಪೇರೆಂಟ್ಸ್ಗಳು ಪ್ರತಿಯೊಬ್ರು ಹೋಗಿ ಸಿನಿಮಾ ನೋಡ್ಲೇಬೇಕು. ಏನಕ್ಕೆ ಹೇಳಿದ್ರೆ, ನಮ್ಮ ಮಕ್ಕಳು ಇವತ್ತಿನ ಜನರೇಷನ್ ಅಲ್ಲಿ ಫ್ರೆಂಡ್ಸ್ನ ಮೀಟ್ ಮಾಡಕ್ಕಂತ ಹೇಳಿ ಹೋಗ್ತಾರೆ. ಎಲ್ಲೂ ಹೋಗ್ತಾರೆ, ಏನು ಹೋಗ್ತಾರೆ ಯಾರು ಕೇಳಲ್ಲ. ಅಲ್ಲಿ ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಮತ್ತೆ ಮನೆಗೆ ಗೊತ್ತಾಗುವಂಥದ್ದು. ಸೊ ಅದಕ್ಕೆ ಪೇರೆಂಟ್ಸ್ಗಳು ಸಿನಿಮಾ ನಮ್ಮ ಮಕ್ಳ ಜೊತೆ ನೋಡಿ. ಮೋರ್ ದೆನ್ ಲವರ್ಸ್ಗಳು ಈಗ ಏನಾಗತ್ತೆ, 2 days ರಜೆ ಇರತ್ತೆ, ಮಿಡ್ಲಲ್ಲಿ ಒಂದಿನ ಗ್ಯಾಪ್ ಇರತ್ತೆ ಅಂತ ಹೇಳಿದಾಗ, ಇಲ್ಲಿ ಬೆಂಗಳೂರಲ್ಲಿ ಆಗಿರ್ಲಿ ಬೇರೆ ಕಡೆ ಏನೋ ಒಂದು ಟ್ರಿಪ್ ಪ್ಲಾನ್ ಮಾಡ್ತಾರೆ, ಇಲ್ಲ ಸಿನಿಮಾಗೆ ಪ್ಲಾನ್ ಮಾಡ್ತೀವಿ. ಟ್ರಿಪ್ಗೆ ಅಂತ ಪ್ಲಾನ್ ಮಾಡಿದಾಗ ಟ್ರಕ್ಕಿಂಗ್ ಅಂತ ಪ್ಲಾನ್ ಮಾಡ್ತೀವಿ, ಇಲ್ಲ ನಮ್ಗೆ ಗೊತ್ತಿಲ್ದಿರೋಂಥ ಪ್ಲೇಸಿಗೆ ಪ್ಲಾನ್ ಮಾಡ್ತೀವಿ, ಹೊಸ ಸೀನರೀಸ್ಗಳು ನೋಡ್ಬೇಕು ಅಂತ. ಆ ಪ್ಲೇಸ್ಗಳು ಹೇಗಿರತ್ತೆ ಅಲ್ಲಿ ಬಗ್ಗೆ ನಮ್ಗೆ ಗೊತ್ತಿರಲ್ಲ, ಅಷ್ಟು ಸೆಕ್ಯೂರ್ ಆಗಿರತ್ತಾ ಇಲ್ವೋ ಅಂತ. ಸೊ ಅದಕ್ಕೋಸ್ಕರ ಅದು ಅಟ್ಲೀಸ್ಟ್ ಸಿನಿಮಾ ಹೋಗಿ ನೋಡಿ. ತುಂಬಾ ಅದ್ಭುತವಾಗಿ ಬಂದಿದೆ.